ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿಂದ ನಾವು ಮಾರ್ಕೆಟನ್ನು ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಏನು ಮಾಡಪ್ಪ, ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಬ್ಯಾಂಕ್ ನಿಫ್ಟಿ ಆದ ಕೂಡಲೇ ಸೆನ್ಸೆಕ್ಸ್ ನೋಡ್ಕೊಂಬೋಣ. ಯಾಕಪ್ಪ ಸೆನ್ಸೆಕ್ಸ್ ನಾಳಿಂದ ಎಕ್ಸ್ಪೈರಿ ಇರೋದ್ರಿಂದ ಫಸ್ಟಿಗೆ ಸೆನ್ಸೆಕ್ಸ್ ಅನ್ನ ನೋಡ್ಕೊಳ್ಳೋಣ. ಓಕೆ, ಸೊ ಈ ಒಂದು ನಾವು ಟ್ರೇಡ್ ಅನ್ನು ನೋಡ್ಕೊಂಡ್ರೆ, ಸೊ ಇದನ್ನು ನಾವು ಫಸ್ಟಿಗೆ ಒನ್ ಡೇ ಟೈಮ್ ಫ್ರೇಮ್ದಲ್ಲಿ ನೋಡ್ಕೊಂಡ್ರೆ ಏನಾಗುತ್ತೆ ಅಂತಕ್ಕಂಥ ನೋಡ್ರಿ. ಸೊ ನಾವು ಒನ್ ಡೇ ಟೈಮ್ ಫ್ರೇಮ್ದಲ್ಲಿ ಏನು ಹೇಳಿದ್ದಪ್ಪ ಅಂದ್ರೆ, ಫಸ್ಟ್ ಮಾರ್ಕೆಟ್ ಎಂ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ಹೇಳಿದೆ. ಓಕೆ, ಈ ರೀತಿ ಫಸ್ಟ್ ಇದು ಸೆಕೆಂಡ್. ಓಕೆ, ಸೊ ಇದು ಫಸ್ಟ್ ಶೋಲ್ಡರ್, ಇದು ಸೆಕೆಂಡ್ ಶೋಲ್ಡರ್. ಇಲ್ಲಿ ಏನಿದೆಪ್ಪ ಅಂತಂದ್ರೆ ಎಂ ಪ್ಯಾಟರ್ನ್ ಇದೆ. ಒಂದು ವೇಳೆ ಏನಾದ್ರು ಈ ಒಂದು ನೆಟ್ ಲೈನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನಮಗೆ ಎಲ್ಲಿ ತನಕ ಹೋಗ್ಬೋದಪ್ಪ, ಈ ಒಂದು ಏರಿಯಾ ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಸೊ ಆದ್ರೆ ಇವತ್ತಿನ ದಿನ ಏನ್ ಮಾಡ್ತಪ್ಪ ಮಾರ್ಕೆಟ್, ಈ ಒಂದೇ ಒಂದು ಕ್ಯಾಂಡಲ್ ಇತ್ತಲ್ಲ. ಓಕೆ, ಇದೇನು ಹೆವಿ ಆಗಿರ್ತಕ್ಕಂಥ ಒಂದೇನು ಸಪೋರ್ಟ್ ಇತ್ತಲ್ಲ, ಸೊ ಈ ಸಪೋರ್ಟ್ ಅಂತಲೇ ಏನಾಗ್ತದಪ್ಪ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತದೆ. ಓಕೆ, 56,700ಕ್ಕೆ. ಸೊ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ನೋಡ್ರಿ, ಇಲ್ಲಿನೂ ಕೂಡ ಹೆವಿಯಾಗಿ ಸಪೋರ್ಟ್ ತಗೊಂಡೈತಿ, ಇಲ್ಲಿನೂ ಕೂಡ ಹೆವಿಯಾಗಿ ಸಪೋರ್ಟ್ ತಗೊಂಡೈತಿ, ಆಮೇಲೆ ಇಲ್ಲಿನೂ ಕೂಡ ಹೆವಿಯಾಗಿ ಸಪೋರ್ಟ್ ತಗೊಂಡೈತಿ, ಇಲ್ಲಿನೂ ಕೂಡ ಇವತ್ತಿನ ದಿನ ಕೂಡ ಒಂದು ಹೆವಿಯಾಗಿರ್ತಕ್ಕಂಥ ಒಂದು ಸಪೋರ್ಟ್ನ ಇಲ್ಲಿ ತೋರಿಸಿತ್ತು. ಓಕೆ, ಒಂದ್ ವೇಳೆ ಏನಾದ್ರು ನಾಳಿನ ದಿನ ಈ 56,700 ಏನು ಮಾರ್ಕೆಟ್ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ, ಫಸ್ಟ್ ನಮ್ಮ ಟಾರ್ಗೆಟ್ ಈ ಒಂದು ಏರಿಯಾ ತನಕ ಮಾರ್ಕೆಟ್ ಹೋಗ್ಬೋದು, 56,500 ತನಕ. ಓಕೆ, ಸೊ 56,500 ತನಕ ಹೋದ ಕೂಡಲೇ ಎಷ್ಟಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನಮಗೆ 56,250. ಓಕೆ, 56,500 ಆದ ಕೂಡಲೇ 56,250 ಎರಡು ಟಾರ್ಗೆಟ್ ಅನ್ನು ಏನು ಮಾಡೋದಪ್ಪ, ನಾಳಿನ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ 56,700 ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಿನ ಸೈಡ್ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅವಾಗ ಇದು ಅಚೀವ್ ಆಗುತ್ತೆ. ಒಂದ್ ವೇಳೆ ಏನಾದ್ರು ಇದೇನಾದ್ರು ಕೆಳಗಿನ ಸೈಡ್ ಬ್ರೇಕ್ ಮಾಡಲಿಲ್ಲಪ್ಪ ಅಂದ್ರೆ ಮೇಲಿನ ಸೈಡ್ ಏನಾದ್ರು ಬ್ರೇಕ್ ಮಾಡ್ತಾರೆ, ಫಸ್ಟ್ ನಮ್ಮ ಟಾರ್ಗೆಟ್ ಇಂದು ಫಸ್ಟ್ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂತಂದ್ರೆ ನಮಗೆ ಹೆವಿ ಆಗಿರ್ತಕ್ಕಂಥದ್ದು 57,000. ಓಕೆ, ಸೊ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ 57,000 ಇರೋದ್ರಿಂದ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಗೋದು, 57,000 ಬ್ರೇಕ್ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ, ನಮಗೆ ಸೆಕೆಂಡ್ ಟಾರ್ಗೆಟ್ 57,100. ಇದೇನಾಗುತ್ತಪ್ಪ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಬರುತ್ತೆ. ಓಕೆ, ಸೊ ಇದು ಒನ್ ಡೇ ಟೈಮ್ ಫ್ರೇಮ್ದಲ್ಲಿ ನೋಡಿದ ಪ್ರಕಾರ. ಸೊ ಅದನ್ನೇ ನಾವು ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ನೋಡ್ಕೊಂಡು ಹೋದ್ರೆ, ಸೊ 15 ಮಿನಿಟ್ಸ್ ಬೇಡ, ನಿಮ್ಗೆ ಒಂದು 30 ಮಿನಿಟ್ಸ್ ನೋಡ್ತೀನಿ. ಓಕೆ, ನಿಮ್ಗೆ ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಈ ಪಿಕ್ಚರ್ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಆಗಿ ಎಷ್ಟನೇ ದಿವಸಪ್ಪ ಅಂದ್ರೆ ಜೂನ್ 24ರಿಂದ ಇವಾಗ ಜುಲೈ 16 ಸರಿಸುಮಾರು ಒಂದು ತಿಂಗಳ ಸಮೀಪ ಆಗ್ಲಿಕ್ಕೆ ಬಂತು. ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಸಿಕ್ಕೊಂಡಿದೆ. ಹೌದಾ, ಸೊ ಮಾರ್ಕೆಟ್ ಈ ಒಂದು ರೇಂಜ್ ಅಲ್ಲಿ ಸಿಕ್ಕಾಕೊಂಡಿದಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಪೂರಾ 57,600 ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆನೂ ಹೋಗ್ತಾ ಇಲ್ಲ, ಆಮೇಲೆ ಕೆಳಗಿನ ಸೈಡ್ ಏನಪ್ಪಾ ಅಂದ್ರೆ 56,600 ಇದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ತಗೊಂಡು ಇಲ್ಲಿ ಕೆಳಗೂ ಕೂಡ ಮಾರ್ಕೆಟ್ ಬ್ರೇಕ್ ಮಾಡ್ತಿಲ್ಲ. ಸೊ ನಾವು ಏನ್ ಡಿಸ್ಕಸ್ ಮಾಡಿದ್ವಪ್ಪ ನಮ್ಮ ಮುಂದಿನ ದಿನ ವೀಕ್ಲಿ ಅನಾಲಿಸಿಸ್ ಒಳಗೆ, ಯಾವಾಗಿದ್ದು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರಂಗಿಲ್ಲ 56,400 ಇಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ ಅಂತ ಹೇಳಿದ್ವಿ. ಓಕೆ, ಸೊ ಅದೇ ರೀತಿಯಾಗಿ ಇವತ್ತಿನ ದಿನ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನು ನಾವು ಒಂದು ನೋಡ್ಕೊಂಡ್ರೆ ಈ ಒಂದು ಏರಿಯಾ 56,600. ಓಕೆ, ಈ 56,600 ಮತ್ತು ಇದು 57,600, ಈ 56,600 ಮತ್ತು 57,600 ಈ ಎರಡು ಏನಪ್ಪಾ ಅಂತಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ಗಳು. ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫ್ಲಾಟ್ ಆಗಿ ಫಸ್ಟ್ ನೋಡ್ರಿ ಮಾರ್ಕೆಟ್ ಏನಾದ್ರು ಕನ್ಸೋಲೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಇದೇನಾದ್ರು 56,600 ಬ್ರೇಕ್ ಮಾಡ್ಕೊಂಡು ಹೋಯ್ತು ನಮಗೆ ಸೆಕೆಂಡ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 56,400. ಓಕೆ, ಇದನ್ನು ಕೂಡ ಮೊದಲು ಕಂಪಲ್ಸರಿ ಇದು ಬ್ರೇಕ್ ಮಾಡ್ಬೇಕು. ಒಂದ್ ವೇಳೆ ಏನಾದ್ರು ಇಲ್ಲಿ ತನಕ ಬಂದು 56,400 ತನಕ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಕನ್ಸೋಲೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಂದ್ರೆ ಮಾರ್ಕೆಟ್ ಇಲ್ಲಿ ಕೆಳಗಿನ ಸೈಡ್ ಬ್ರೇಕ್ ಮಾಡಿಲ್ಲ, ಅವಾಗ ಏನಾಗುತ್ತಪ್ಪ ಅಂತಾರೆ ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 56,800 ಇದು ಅಚೀವ್ ಮಾಡ್ಕೊಳ್ಳೋದು. ಓಕೆ, ಈ 56,800 ಮೊದಲು ಅಚೀವ್ ಮಾಡ್ಕೋದು. ಯಾಕಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ನೋಡ್ರಿ ಒಂದು ಫ್ಲಿಪ್ ಝೋನ್ ಆಗಿತ್ತು. ಒಮ್ಮೆ ಏನಾಗಿತ್ತಪ್ಪ ಅಂದ್ರೆ ಸಪೋರ್ಟ್, ಒಮ್ಮೆ ಸತಿ ರೆಸಿಸ್ಟೆನ್ಸ್, ಒಮ್ಮೆ ಸಪೋರ್ಟ್ ಮುಂದೆ ರೆಸಿಸ್ಟೆನ್ಸ್ ಈ ರೀತಿ ಆಗಿರೋದ್ರಿಂದ ಮೇಲಿನ ಸೈಡ್ ಏನಾದ್ರು ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ 56,800 ಫಸ್ಟ್ ಬ್ರೇಕ್ ಮಾಡುತ್ತೆ. ಅದಾದ್ರೂ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ 57,200. ಓಕೆ, 57,200 ಈ ಟಾರ್ಗೆಟ್ ರೀಚ್ ಮಾಡುತ್ತೆ. ಇದನ್ನು ಕೂಡ ಏನಾದ್ರು ರೀಚ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 57,600 ತನಕ ಮಾರ್ಕೆಟ್ ಇಲ್ಲಿ ನಾಳಿನ ದಿನ ಏನ್ ಮಾಡೋದಪ್ಪ ಎಕ್ಸ್ಪೆಕ್ಟ್ ಮಾಡೋದು. ಅಕಸ್ಮಾತ್ ಏನಾದ್ರು ಮೇಲಿನ ಸೈಡ್ ಬ್ರೇಕ್ ಮಾಡತ್ತಂದ್ರೆ, ಒಂದ್ ವೇಳೆ ಏನಾದ್ರು ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 56,400 ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ 56,000 ಫಿಗರ್ ನಾವು ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಅದೇ ರೀತಿಯಾಗಿ ನಾಳೆ ಎಕ್ಸ್ಪೈರಿ ಆಗಿರ್ತಕ್ಕಂಥದ್ದು ಸೆನ್ಸೆಕ್ಸ್ ಅನ್ನ ನೋಡ್ಕೊಂಡ್ರೆ, ಸೆನ್ಸೆಕ್ಸ್ ನ ಒಂದು ನಾವು ಡೈಲಿ ಟೈಮ್ ಫ್ರೇಮ್ ನೋಡ್ಕೊಂಡು ಬಂದ್ರೆ
ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಯಾಕೋ ಇವತ್ತು. ಓಕೆ, ಸೊ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಡಿಸ್ಕಷನ್ ಮಾರ್ಕೆಟ್ದಲ್ಲಿ ಇದು ಎಂ ಪ್ಯಾಟರ್ನ್ ಮಾಡಿದೆ ಅಂತ ಹೇಳಿದೆ. ಓಕೆ, ಸೊ ಎರಡು ಸೈಡ್ ಎಂ ಪ್ಯಾಟರ್ನ್ ಮಾಡಿದೆ. ಇದು ಏನಾಗುತ್ತಪ್ಪ ಅಂದ್ರೆ ಇವಾಗ ನೆಕ್ಲೈನ್ ಬ್ರೇಕ್ ಮಾಡಿದೆ. ನೆಕ್ಲೈನ್ ಬ್ರೇಕ್ ಮಾಡ್ಕೊಂಡಿದ್ದ ಕಾರಣ ಮಾರ್ಕೆಟ್ ಕೆಳಗಡೆ ಹೋದ್ರು ಕೂಡ ಮಾರ್ಕೆಟ್ ಎಲ್ಲಿ ಹೋಗೋದಪ್ಪ ಈ ಒಂದು ಏರಿಯಾ ತನಕ ಮಾರ್ಕೆಟ್ ಹೋಗೋದಂತ ಹೇಳಿದೆ 82,000 ತನಕ ರೌಂಡ್ ಫಿಗರ್ಸ್. ಮಾರ್ಕೆಟ್ ಅದೇ ಮಾಡ್ತಪ್ಪ ಅಂದ್ರೆ ಅದೇವಾಗಿ 82,000 ತನಕ ಮಾರ್ಕೆಟ್ ಟಚ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಎಲ್ಲಿ ಹೋಗುದಪ್ಪ ಇವಾಗ ರಿವರ್ಸ್ ಕೊಡ್ತದೆ. ಸೊ ಅಂದ್ರೆ ಈ ಒಂದು ಏರಿಯಾದಲ್ಲಿ ಓಕೆ 82,000 ಇರ್ತಕ್ಕಂಥ ಒಂದು ಏರಿಯಾ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ತುಂಬಾ ಹೆವಿಯಾಗಿ ಸಪೋರ್ಟ್ ಆಗಿರ್ತಕ್ಕಂಥದ್ದು ಏರಿಯಾ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಏನಾಗುತ್ತಪ್ಪ ರಿವರ್ಸ್ ಹೋಗ್ತದೆ. ಓಕೆ, ನಾಳಿನ ದಿನ ಏನಾದ್ರು ಮಾರ್ಕೆಟ್ ಈ 82,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಸೆಕೆಂಡ್ ಟಾರ್ಗೆಟ್ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಾಳಿನ ದಿನ ಏನಾಗುತ್ತೆ 81,500. ಓಕೆ, ಸೊ ಫಸ್ಟ್ ಟಾರ್ಗೆಟ್ ನಮಗೆ 81,500. ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 81,000 ಈ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ಎರಡು ನಾವು ಏನು ಮಾಡ್ಬೋದಪ್ಪ ನಾಳಿನ ದಿನ ಪುಟ್ ಸೈಡ್ ಅನ್ನು ನಾವು ಏನು ಮಾಡೋದಪ್ಪ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಒಂದು ನಾಳಿನ ದಿನ ಮೇಲಿನ ಸೈಡ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಯಾವ್ದು ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ 52,500 ಆಮೇಲೆ 83,000 ಈ ಎರಡು ಟಾರ್ಗೆಟ್ ಅನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ದನ್ನ. ಯಾಕಪ್ಪ ಅಂದ್ರೆ ಒನ್ ಡೇ ಟೈಮ್ ಫ್ರೇಮ್ದಲ್ಲಿ ಏನಾಗುತ್ತೆ ನಾವು ಸ್ವಿಂಗ್ ಟೋಡ್ ಅಂದ್ರೆ ನಾವು ಲಾಂಗ್ ಟ್ರೇಡ್ ಅನ್ನ ಎಲ್ಲಿವರೆಗೂ ಹೋಲ್ಡ್ ಮಾಡಬಹುದು ಅಂತಕ್ಕಂಥದ್ದು ನಮಗೆ ಐಡಿಯಾ ಸಿಗ್ತದೆ 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ. ಓಕೆ, 15 ಮಿನಿಟ್ಸ್ ಬೇಡ ಯಾಕಂದ್ರೆ ಚಾರ್ಟ್ ತುಂಬಾ ದೊಡ್ಡದೇ ಇದೆ, ಸ್ವಲ್ಪ ದೊಡ್ಡದು ತೊಗೊಂಡು ಓಕೆ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ ನೋಡ್ರಿ. ಇಲ್ಲಿನೂ ಕೂಡ ಏನಿದೆಪ್ಪ ಸೇಮ್ ತಿರುಗಿದೆ ನೋಡ್ರಿ. ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ತಗೊಂಡಿತ್ತು, ಈ ಏರಿಯಾದಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತಗೊಂಡಿತ್ತು 82,000. ಓಕೆ, ಅಂದ್ರೆ ಸರಿ ಸುಮಾರು ಈ ಒಂದು ಮೇಲಿಂದ ಕೆಳಗೆ ಏಟಪ್ಪ ಅಂತಂದ್ರೆ ಒಂದು 2,000 ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಎಷ್ಟಪ್ಪ ಅಂದ್ರೆ ಅದೇ ಸೇಮ್ ಈ ಜೂನ್ 24ರಿಂದ ಜುಲೈ 15ರವರೆಗೆ. ಓಕೆ, ಸೊ ಈ ಏರಿಯಾದಲ್ಲಿ ಮಾರ್ಕೆಟ್ ನಾಳಿನ ದಿನ ಏನಾದ್ರು ಇಷ್ಟು ನೋಡ್ರಿ 2,000 ಪಾಯಿಂಟ್ ಕೆಳಗಡೆ ಬಂದಿಲ್ಲ, ಇನ್ನ ಸ್ವಲ್ಪ ಕೆಳಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಒಂದು ದಿವಸ 2 ದಿವಸ ಕನ್ಸಲ್ಟೇಷನ್ ಆಗ್ಬೇಕು, ಅವಾಗ ಬ್ರೇಕ್ ಮಾಡ್ಬೇಕು. ಡೈರೆಕ್ಟ್ ಆಗಿ ನೀವು ಬ್ರೇಕ್ ಮಾಡಕ್ ಹೋಯ್ತಪ್ಪ ಅಂದ್ರೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಮಾರ್ಕೆಟ್ನಾಗ ಟ್ರಾಪ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಎಲ್ಲರೂ ಹೆಸರು ಹಿಟ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರ್ತಾವೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತಗೊಂಡಿರೋದ್ರಿಂದ ಮಾರ್ಕೆಟ್ ಏನೋ ನಾಳಿನ ದಿನ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರೆ ಫಸ್ಟ್ ಇದು ಬ್ರೇಕ್ ಮಾಡಬೇಕು 82,400. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಡೈರೆಕ್ಟ್ ಏನಾಯ್ತಪ್ಪ ಅಂದ್ರೆ 82,600 ತನಕ ಹೋಗುತ್ತೆ ಚಾನ್ಸಸ್. ಓಕೆ, ಸೊ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ 82,800. ಅಂದ್ರೆ ಇಲ್ಲಿ ಮೇಲಿನ ಸೈಡ್ ಏನಂತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಸ್ವಲ್ಪ 200 ಪಾಯಿಂಟ್ ಏನಾಗ್ತಪ್ಪ ಅಂದ್ರೆ ಇಲ್ಲಿ ನಾವು ನಿಧಾನವಾಗಿ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 83,000. ಸೊ ಈ ರೀತಿಯಾಗಿರ್ತಕ್ಕಂಥದ್ದು 200 ಪಾಯಿಂಟ್ ಏನಪ್ಪ ಅಂದ್ರೆ ಮೇಲಿನ ಸೈಡ್ ಹೋಗುತ್ತೆ. ಒಂದ್ ವೇಳೆ ಏನಾದ್ರು ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 82,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಫಸ್ಟ್ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ನಮಗೆ ಇದು 81,800. ಅದ್ರ ಕೂಡ ಏನಾಗುತ್ತಪ್ಪ 81,600. ಈ ಒಂದು ಎರಡು ಟಾರ್ಗೆಟ್ ಅನ್ನು ನಾಳಿನ ದಿನ ನೋಡ್ಕೊಂಡು ಕೆಳಗಿನ ಸೈಡ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಇಲ್ಲಿ ಜಾಸ್ತಿ. ಸೊ ಒಂದ್ ವೇಳೆ ಏನಾದ್ರು ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ 82,600 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಸ್ವಲ್ಪ ಕೆಳಗಡೆ ಬಂದು ಇದು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡಿದ್ರೆ ಈ ಒಂದು ಏರಿಯಾಕ್ಕೆ ಏನಪ್ಪ ಸಪೋರ್ಟ್ ತಗೊಳುತ್ತೆ. ಇಲ್ಲಪ್ಪ ಅಂದ್ರೆ ಕೆಳಗಡೆ ಬಂದು ಸ್ವಲ್ಪ ಕನ್ಸಲ್ಟೇಷನ್ ಮತ್ತೆ ಮೇಲ್ಗಡೆ ಕನ್ಸಲ್ಟೇಷನ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿಯ ತನಕ ಹೋಗ್ಬೋದಪ್ಪ ನಾಳಿನ ದಿನ 83,000 ತನಕ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನೀವು ಮಾರ್ಕೆಟ್ದಲ್ಲಿ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಒನ್ ಡೇ ಟೈಮ್ ಫ್ರೇಮ್ದಲ್ಲಿ ನೋಡ್ಕೊರಿ, ಆಮೇಲೆ 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ನೋಡ್ಕೊರಿ. ನೋಡ್ಕೊಂಡು ಕಿಶನ್ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಅದು ಬೇಸ್ ಮೇಲೆ ಏನು ಮಾಡ್ರಪ್ಪ ಅಂದ್ರೆ ನೀವು ಟ್ರೇಡ್ ಹೊಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಓಕೆ, ಸೊ ನಿಮಗೆ ಈ ನಿಫ್ಟಿ ಅಂತೂ ಅನಲೈಸೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಸುತ್ತಕ್ಕಪ್ಪ. ಸೆನ್ಸೆಕ್ಸ್ ಮಾಡಿದಪ್ಪ ಅಂದ್ರೆ ಅದೇ ರೀತಿಯಾಗಿ ನಿಫ್ಟಿನೂ ಕೂಡ ಇರುತ್ತೆ. ಯಾಕಪ್ಪ ಇಲ್ಲಿ ಚೇಂಜಸ್ ಏನಿದಪ್ಪ ಅಂದ್ರೆ ರೇಂಜಸ್ ಏನಿದಪ್ಪ ಅಂದ್ರೆ ಚೇಂಜ್ ಇರುತ್ತೆ. ಅಲ್ಲಿ 25,000 ಸ್ಟಾರ್ಟ್ ಆದರೆ ಇದು 83,000 ತನಕ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.